ಪ್ರೇಸ್ ದ ಲಾರ್ಡ್. ಗುಡ್ ಈವ್ನಿಂಗ್. ನಿಮ್ಮೆಲ್ಲರಿಗೂ 77ನೇಯ ಗಣರಾಜ್ಯೋತ್ಸವದ ಶುಭಾಶಯಗಳು. ಎಷ್ಟು ಜನ ಸಂತೋಷವಾಗಿದ್ದೀರಾ? ಎಲ್ಲರೂ ಸಂತೋಷವಾಗಿದ್ದೀರಾ. ಯಾಕೆಂದ್ರೆ ನಮಗೆ ಇವತ್ತು ಏನ್ ಸಿಕ್ಕಿದೆ? ಏನ್ ಸಿಕ್ಕಿದೆ? ಇವತ್ತು ನಮಗೆ ಸಂವಿಧಾನದ ಹಕ್ಕುಗಳು ಸಿಕ್ಕಿರುವ ದಿನ ಅಲ್ವಾ? ಅದಕ್ಕಾಗಿ ದೇವರು ಗಣ್ಯ ವ್ಯಕ್ತಿಗಳಿಂದ, ರಾಜಕಾರಣಿಗಳು, ಅನೇಕ ಹೋರಾಟಗಾರರು ಅವರೆಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅವರ ಮೂಲಕವಾಗಿ ನಮ್ಮೆಲ್ಲರಿಗೂ ಅವರವರ ಹಕ್ಕುಗಳು ಸಿಗೋ ಹಾಗೆ ದೇವರು ಮಾಡಿದ್ದಾನೆ. ಅದಕ್ಕಾಗಿ ನಾವೆಲ್ಲರೂ ಸಂತೋಷವಾಗಿದ್ದೇವೆ. ಆದುದರಿಂದ ಮೊದಲನೇದಾಗಿ ಈಗ ನಾವು ಒಂದು ಹಾಡನ್ನು ಹಾಡಿ ದೇವರನ್ನು ಕೊಂಡಾಡೋಣ. ಯಾವಡೋಣ? ನಿಮ್ಮೆಲ್ಲರಿಗೂ ಬರುವಂಥ ಹಾಡು ಆಶ್ರಯವು ನೀನೇ ಏಸಯ್ಯ ಎಂಬ ಹಾಡನ್ನು ಹಾಡೋಣ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ನಿನ್ನಿಂದಾದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ. ಆರಾಧನೆ 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 ಆರಾಧನೆ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೂ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೂ. ನನ್ನ ಕಾಣುವ ನನ್ನ ಒಡೆಯನೇ, ಯೆಹೋವ ನೀನಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಬಿನೇಜರ್ ನೀನೇನಯ್ಯ. ಆರಾಧನೆ 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 ಆರಾಧನೆ. ನಿನ್ನ ಪ್ರೀತಿಯೇ ನನಗೆ ಸಾಕುವಯ್ಯ, ನಿನ್ನ ನೆರಳಲ್ಲೇ ಬದುಕುವೆನು. ನಿನ್ನ ಪ್ರೀತಿಯೇ ನನಗೆ ಸಾಕುವಯ್ಯ, ನಿನ್ನ ನೆರಳಲ್ಲೇ ಬದುಕುವೆನು. ನನ್ನ ನಡೆಸುವ ನನ್ನ ಗುರುಗಳೇ, ಯೆಹೋವನು ನೀನೇ. ನನ್ನ ನಡೆಸುವ ನನ್ನ ಗುರುಗಳೇ, ಯೆಹೋವನು ನೀನೇ. ಆರಾಧನೆ 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 ಆರಾಧನೆ
ಆರಾಧನೆ ಆರಾಧನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಇಲ್ಲಿವರೆಗೂ ಪ್ರತಿಯೊಬ್ಬ ಭಾರತೀಯನನ್ನು ಅವನವನ ಇಲ್ಲಿ ಹಿಡ್ಕೊಂಡಿದ್ದೀನಿ. ಈ ದಿನದಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೆ ತುಂಬ ಸಂತೋಷ. ಯಾಕಂತಂದರೆ ಗಣರಾಜ್ಯೋತ್ಸವ ದಿನದಂದು ನಮ್ಮೆಲ್ಲರಿಗೂ ಅವರವರ ಹಕ್ಕುಗಳಿಗೆ ನಾವು ಸ್ವತಂತ್ರರಾಗಿದ್ದೇವೆ. ಹೌದಲ್ವಾ? ಹಾಗಾದರೆ ದೇವರು ನಮ್ಮೆಲ್ಲರಿಗೂ ಸಂತೋಷವನ್ನು ಮತ್ತು ಹಕ್ಕುಗಳನ್ನು ಕೊಟ್ಟಿದ್ದಾನೆ. ಮನುಷ್ಯರಾಗಿ ಅವರು ಹೋರಾಡಿರ್ಬೋದು, ಆದರೆ ನಮಗೆ ಜಯ ಕೊಟ್ಟ ಆತನು ಸ್ವತಂತ್ರವನ್ನು ಮತ್ತು ಹಕ್ಕುಗಳನ್ನು, ಸಂವಿಧಾನದ ಹಕ್ಕುಗಳನ್ನು ತರಬೇಕಾಗಿ ದೇವರ ಒಂದು ಉದ್ದೇಶವಾಗಿತ್ತು. ದೇವರು ಹೇಳ್ತಾ ಇದ್ದಾರೆ, ಯೋವೇಲನು ಬರೆದ ಪ್ರವಾದನೆಯ ಗ್ರಂಥ 2:21 ಭೂಮಿಯೇ ಹೆದರಬೇಡ, ಹರ್ಷಿಸು, ಉಲ್ಲಾಸಿಸು, ಯೆಹೋವನು ಮಹತ್ ಕಾರ್ಯಗಳನ್ನು ಮಾಡುತ್ತಾನೆ. ಹಾಗಾದರೆ ದೇವರು ಈ ದಿನ ನಮಗೆ ಏನಂತ ವಾಗ್ದಾನ ಕೊಡುತ್ತಾ ಇದ್ದಾರೆ ಅಂದರೆ, ನಾವೆಲ್ಲರೂ ಹರ್ಷಿಸಬೇಕು, ಸಂತೋಷಿಸಬೇಕು. ಏಕೆಂದರೆ ಆತನು ಮಹತ್ ಕಾರ್ಯಗಳನ್ನು ನಮ್ಮ ಮಧ್ಯದಲ್ಲಿ ಮಾಡಲಿದ್ದಾನೆ. ನಮ್ಮ ಭಾರತ ದೇಶದಲ್ಲಿ, ನಾವಿರುವಂಥ ಸ್ಥಳದಲ್ಲಿ, ನಾವು ಇರುವಂಥ ದೇಶದಲ್ಲಿ ದೇವರು ಅದ್ಭುತಗಳನ್ನು ಮಾಡಲಿಕ್ಕಿದ್ದಾನೆ. ನಾವು ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ. ಹಾಗಾದರೆ ಕ್ರೈಸ್ತರಾದಂಥ ನಾನು ನೀವುಗಳು ಏನು ಮಾಡಬೇಕು? ಕೇವಲ ನಮಗೆ ಗಣರಾಜ್ಯೋತ್ಸವ ಮಾಡೋದಲ್ಲ, ಕ್ರೈಸ್ತರಾಗಿ ನಮ್ಮ ಒಂದು ಉದ್ದೇಶವೇನು? ಈ ಲೋಕದಲ್ಲಿ ನಾವು ಇದ್ದೇವೆ ಅಂದರೆ ನಾವೇನು ಮಾಡಬೇಕು? ದೇವರು ನಮ್ಗೆ ಏನಂತ ಜವಾಬ್ದಾರಿ ಕೊಟ್ಟಿದ್ದಾರೆ? ಎಷ್ಟೋ ಸರಿ ಎಷ್ಟೋ ವ್ಯರ್ಥ ಸಮಯಗಳನ್ನು ನಾವು ಕಳೆಯುತ್ತೇವೆ. ಆದರೆ ದೇವರು ಹೇಳಿದ್ದಾರೆ ವಾಕ್ಯದಲ್ಲಿ, ನಾವು ಅರಸುಗಳಿಗೋಸ್ಕರ ಪ್ರಾರ್ಥಿಸಬೇಕು. ಅರಸುಗಳು ಯಾರು? ಈ ಲೋಕವನ್ನು ಆಳುವಂಥ ಜನರು, ಪ್ರೆಸಿಡೆಂಟ್ಗಳು, ಚೀಫ್ ಮಿನಿಸ್ಟರ್ಸು, ಯಾರ್ಯಾರಿದ್ದಾರೆ ಈ ಲೋಕದಲ್ಲಿ? ಎಷ್ಟೋ ಜನ ಇದ್ದಾರಲ್ವಾ? ಅವರವರ ದೇಶಗಳು, ಅವರವರ ರಾಜ್ಯಗಳವಾಗಿ ಬೇರೆ ಬೇರೆ ಜನರನ್ನು ಆರಿಸಿಕೊಂಡು ಅವರು ದೇಶವನ್ನು ಆಳ್ತಾ ಇದ್ದಾರೆ. ಅಂಥವರಿಗಾಗಿ ನಾವು ಪ್ರಾರ್ಥಿಸಬೇಕು. ಅದೇ ಒಂದು ದೊಡ್ಡ ಜವಾಬ್ದಾರಿ ನನ್ನ ಮತ್ತು ನಿಮ್ಮ ಕೆಲಸ. ಹಾಗಾದರೆ ಈ ದಿನದಲ್ಲಿ ನಾವು ಚಿಕ್ಕದಾದಂಥ ಒಂದು ಸಮಯವನ್ನು ದೇವರಿಗಾಗಿ ನಾವು ಕೊಡಲು ಬಂದಿರುವಾಗ ನಾವೆಲ್ಲರೂ ಏನು ಮಾಡೋಣ? ನಮ್ಮ ಭಾರತ ದೇಶಕ್ಕಾಗಿ ಪ್ರಾರ್ಥಿಸೋಣ. ಮತ್ತು ಏಕೆಂದರೆ ಭಾರತ ದೇಶದ ಕುರಿತು ಹಿಂದೂಸ್ತಾನ ಎಂಬ ಹೆಸರು ಎಸ್ತೇರಳು ಬರೆದ ಪ್ರವಾದನೆ ಗ್ರಂಥದಲ್ಲಿ ಇದೆ. 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿನೇ ಹಿಂದೂಸ್ತಾನ ಅಂತ ಬರ್ತದೆ. ಹಿಂದೂಸ್ತಾನ ಅಂದರೆ ಯಾವುದು? ನಮ್ಮ ಭಾರತ ದೇಶಕ್ಕೆ ಹಿಂದೂಸ್ತಾನ ಅಂತ ಹೇಳ್ತೇವೆ. ಸೊ ವಾಕ್ಯದಲ್ಲಿನೂ ಸಹ ನಮ್ಮ ಭಾರತ ದೇಶದ ಕುರಿತು ಇದೆ. ಸೊ ಆದುದರಿಂದ ಈ ದಿನದಲ್ಲಿ ನಾವೆಲ್ಲರೂ ಭಾರತ ದೇಶಕ್ಕಾಗಿ ಪ್ರಾರ್ಥಿಸುವುದಷ್ಟೇ ಅಲ್ಲ, ನಮ್ಮ ಭಾರತ ದೇಶದಲ್ಲಿ ಅರ್ಧದಷ್ಟು ಯವನಸ್ಥರಿದ್ದಾರೆ, ಅರ್ಧದಷ್ಟು ಮಕ್ಕಳಿದ್ದಾರೆ. ಹೌದಲ್ವಾ? ಎಷ್ಟೋ ಯವನಸ್ಥರಿದ್ದಾರೆ. ಎಷ್ಟೋ ನಿಮಿಷಕ್ಕೆ ಎಷ್ಟೋ ಮಕ್ಕಳು ಸಾಯ್ತಾರೆ, ಎಷ್ಟೋ ಜನ ಸಾಯ್ತಾರೆ, ಅಷ್ಟೇ ಜನ ತಿರುಗಿ ಹುಟ್ಟಿ ಬರ್ತಾರೆ. ಸೊ ಅಂಥ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಅವರ ರಕ್ಷಣೆಗಾಗಿ ಕೇವಲ ನಾನು ನೀನು ಮಾತ್ರ ಯೇಸು ಸ್ವಾಮಿಯನ್ನು ತಿಳಿದುಕೊಳ್ಳೋದಷ್ಟೇ ಅಲ್ಲ, ಇನ್ನೊಬ್ಬರ ರಕ್ಷಣೆಗಾಗಿನೂ ನಾವು ಪ್ರಾರ್ಥಿಸಬೇಕು. ಎಷ್ಟೋ ಯವನಸ್ಥರು ಇದ್ದಾರೆ ಲೋಕದಲ್ಲಿ, ಕೆಟ್ಟ ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಕುಡಿತಾ ಇದ್ದಾರೆ, ಸಿಗರೇಟ್ ಸೇರ್ತಾ ಇದ್ದಾರೆ, ಗುಟ್ಕಾ ತಿಂತಾ ಇದ್ದಾರೆ, ಬೇರೆ ಬೇರೆ ಲೌಕಿಕ ರೀತಿಯಲ್ಲಿ ತಮ್ಮ ಸಮಯವನ್ನು ಕಳೀತಾ ಇದ್ದಾರೆ. ಎಷ್ಟೋ ಕೆಟ್ಟ ಕೆಟ್ಟ ಕೆಲಸಗಳನ್ನು, ಕೆಟ್ಟ ಕೆಟ್ಟ ಮೂವೀಸ್ ನೋಡ್ತಾರೆ, ಕೆಟ್ಟ ಚಟಗಳಲ್ಲಿ ತಂದೆ ತಾಯಿಗೆ ಅವಿಧೇಯರಾಗಿದ್ದಾರೆ, ಹಿರಿಯರಿಗೆ ದೊಡ್ಡವರಿಗೆ ಮಾತು ಕೇಳುತ್ತಾ ಇಲ್ಲ. ಅಂಥ ಯವನಸ್ಥರ ರಕ್ಷಣೆಗಾಗಿ ನಾವು ಪ್ರಾರ್ಥಿಸೋಣ. ಹಾಗೂ ಮಕ್ಕಳ ಪಾಲನೆಯನ್ನು ಮಾಡುವಂಥ ಪ್ರತಿಯೊಂದು ತಂದೆ ತಾಯಿ ಎಷ್ಟು ಕಷ್ಟ ಈ ದಿನದಲ್ಲಿ ಮಕ್ಕಳನ್ನು ಸಾಕಿ ಸಲೋದು. ಎಷ್ಟೋ ಜನರಿದ್ದಾರೆ, ಎಷ್ಟೋ ಅನಾಥರಿದ್ದಾರೆ, ಎಷ್ಟೋ ಜನ ತಂದೆ ತಾಯಿ ಇದ್ರೂ ಅವರಿಗೆ ತಂದೆ ತಾಯಿಯ ಪ್ರೀತಿ ಇಲ್ಲ, ಸಂಬಂಧಗಳು ಏನಂತ ಅವ್ರಿಗೆ ಗೊತ್ತಿಲ್ಲ. ಲೋಕದಲ್ಲಿ ಎಷ್ಟೋ ಮಕ್ಕಳಿದ್ದಾರೆ, ಅನಾಥರಿದ್ದಾರೆ, ಬಡತನದಲ್ಲಿದ್ದಾರೆ, ಊಟ ಬಟ್ಟೆ ಮನೆ ಏನೂ ಇಲ್ಲದಂತೆ ಇರುವಂಥ ಮಕ್ಕಳಿದ್ದಾರೆ.
ಮಕ್ಕಳನ್ನು ಯೇಸು ಸ್ವಾಮಿ ಅಷ್ಟೂ ಪ್ರೀತಿ ಮಾಡಿರ್ಬೇಕಾದ್ರೆ ಇವತ್ತು ನಾನು ನೀನು ಎಷ್ಟು ಪ್ರೀತಿ ಮಾಡಬೇಕು ಮಕ್ಕಳನ್ನ. ಅದಕ್ಕಾಗಿ ನಾವು ಮಕ್ಕಳಿಗಾಗಿಯೂ ನಾವು ಪ್ರಾರ್ಥಿಸೋಣ. ಹಾಗೆ ನಮಗೆ ದೇವರು ಕೊಟ್ಟಂಥ ಇನ್ನೂ ಒಂದು ಜವಾಬ್ದಾರಿ ಏನಂತೆ, ನಮ್ಮ ದೇಶದ ಎಲ್ಲ ನಾಯಕತ್ವಕ್ಕಾಗಿ ಅಧಿಕಾರಿಗಳಿಗಾಗಿ, ಆಡಳಿತಗಾರರು ಅವರಿಗೆ ಬುದ್ಧಿ ಜ್ಞಾನ ಬರಲಿ, ಅವರಿಗೆ ವಿವೇಕ ತಂದಿದ್ದ ಜನರನ್ನು, ಈ ದೇಶವನ್ನು, ಅವರು ಕೊಟ್ಟಂಥ ಜವಾಬ್ದಾರಿಯನ್ನು ನಂಬಿಗಸ್ತಿಕೆಯಿಂದ ಅವರು ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಯಾಕಂತಂದರೆ ನಮ್ಮ ಮೇಲುಗಡೆ ಇರುವಂಥ ಜನರು, ಅಧಿಕಾರದಲ್ಲಿರುವಂಥವರು ವಿವೇಕದಿಂದ, ಅವರು ಬುದ್ಧಿಯಿಂದ ಅವರು ಆಡಳಿತವನ್ನು ನಡೆಸಿದರೆ ಮಾತ್ರ ನಾನು ನೀವು ಎಲ್ಲರೂ ಸುರಕ್ಷಿತವಾಗಿರ್ಬೋದು, ನಾನು ನೀವುಗಳು ನೆಮ್ಮದಿಯಿಂದ ಜೀವನ ಮಾಡ್ಬೋದು. ಹೌದಲ್ವಾ? ಅವರೇ ತಪ್ಪಾದವರು ಬರೀ ಹಣಕ್ಕಾಗಿ ಇರೋದಲ್ಲ, ಬರೀ ಎಲ್ಲಿ ಹಣ ಸಿಗುತ್ತೆ, ಎಲ್ಲಿ ಲಂಚ ಸಿಗುತ್ತೆ ಅಂತ ಹೋಗೋದಲ್ಲ. ಜನರ ಒಂದು ವ್ಯವಸ್ಥೆ ಏನಿದೆ, ಜನರ ಒಂದು ಕಾಳಜಿಗಾಗಿಯೂ ಸಹ ಅವರು ದುಡಿಬೇಕಾಗಿದೆ ಅಲ್ವಾ? ಇವತ್ತಿನ ಆರ್ಥಿಕ ಪರಿಸ್ಥಿತಿ ಎಷ್ಟು ಕಷ್ಟದಲ್ಲಿದೆ ಲೋಕ ಅಂತಂದರೆ, ಎಲ್ಲ ಕಡೆ ಹಣದ ತೊಂದರೆಯಿಂದ ಇದ್ದಾರೆ, ಹಣಕಾಸಿನಿಂದ ಎಷ್ಟೋ ಜನರು ಎಷ್ಟೋ ಜನರು ಮೇಲಕ್ಕೆ ಬರ್ತಾ ಇಲ್ಲ. ಎಷ್ಟೋ ಎಜುಕೇಟೆಡ್ ಇದ್ದಾರೆ, ಡಬಲ್ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ, ಅವ್ರಿಗೆ ಕೆಲಸ ಸಿಗುತ್ತಾ ಇಲ್ಲ. ಅಂಥವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಮತ್ತು ದೇಶದ ಸಮಾಧಾನಕ್ಕೋಸ್ಕರ, ಶಾಂತಿಗೋಸ್ಕರ ಎಲ್ಲ ಕಡೆ ಹೊಟ್ಟೆ ಕಿಚ್ಚು, ಎಲ್ಲ ಕಡೆ ನಂದು ಜಾತಿ ನಿಂದು ಜಾತಿ ಅಂತ ಗುದ್ದಾಡ್ತಾ ಇದ್ದಾರೆ. ಸತ್ಯವಾದದ್ದು ಪ್ರತಿಯೊಬ್ಬರು ತಿಳಿದುಕೊಳ್ಳಿ, ಪ್ರತಿಯೊಬ್ಬರು ನಿಜವಾದದ್ದು ಏನು ಅಂತ ಅವರಿಗೆ ದೇವರು ಕಣ್ ತೆಗಿಲಿ, ಅವ್ರ ಹೃದಯಗಳೊಂದಿಗೆ ಮಾತಾಡಲಿ ಅಂತ ಪ್ರತಿಯೊಬ್ಬರು ನಾವು ಪ್ರಾರ್ಥನೆ ಮಾಡೋಣ. ಎಲ್ಲೆಲ್ಲಿ ಸೇವಕರು ಹೋಗಿ ದೇಶಗಳಲ್ಲಿ, ರಾಷ್ಟ್ರಗಳಲ್ಲಿ, ಅನೇಕ ಜಿಲ್ಲೆಗಳಲ್ಲಿ, ಊರುಗಳಲ್ಲಿ, ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅಂಥ ಸೇವಕರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಈಗಾಗಲೇ ಕೊನೆಯ ದಿನದಲ್ಲಿ ಆಗುವಂಥ ಎಲ್ಲ ಕಾರ್ಯಗಳು ನಾವು ಲೋಕದಲ್ಲಿ ನೋಡ್ತಾ ಇದ್ದೇವೆ. ಎಲ್ಲ ಹಿಂಸೆಗಳು ಸ್ಟಾರ್ಟ್ ಆಗಿದೆ, ಎಲ್ಲ ಕಷ್ಟಗಳು, ಬರಗಾಲಗಳು, ಯುದ್ಧಗಳು, ಭೂಕಂಪಗಳು, ಮಳೆಗಾಲದಲ್ಲಿನೂ ಚಳಿಗಾಲ, ಚಳಿಗಾಲದಲ್ಲಿನೂ ಮಳೆಗಾಲ, ಎಲ್ಲ ಇವಾಗ ಹಿಂದೆ ಮುಂದೆ ಆಗ್ತಾ ಇದೆ. ಅದೆಲ್ಲ ಯಾವುದರಿಂದ? ನಾವೆಲ್ಲರೂ ಕೊನೆಯ ದಿನಗಳಲ್ಲಿ ಇದ್ದೇವೆ ಅಂತಲೇ ಅರ್ಥ. ಯಾವ ಸಮಯದಲ್ಲಿ ದೇವರು ಬರ್ತಾನೆ ನಮಗೆ ಗೊತ್ತಿಲ್ಲದೆ ಕಾರಣ ನಾವೆಲ್ಲರೂ ಎಚ್ಚರದಿಂದಿರಬೇಕು. ನಾವಷ್ಟೇ ಅಲ್ಲ ರಕ್ಷಣೆ ಹೊಂದೋದು, ನಾವಷ್ಟೇ ಅಲ್ಲ ಪರಲೋಕಕ್ಕೆ ಹೋಗ್ಬೇಕಂತ. ನಾವು ನಮ್ಮ ಜೊತೆಗೆ ನಮ್ಮ ಅಕ್ಕಪಕ್ಕದಲ್ಲಿರೋರು, ನಮ್ಮ ನೆರೆಯವರು, ನಮ್ಮ ಬಂಧು ಬಳಗದವರು, ನಮ್ಮ ಅಣ್ಣ, ನಮ್ಮ ತಂಗಿ, ನಮ್ಮ ಅಕ್ಕ, ನಮ್ಮ ತಮ್ಮ, ಪ್ರತಿಯೊಬ್ಬರೂ ಬರಬೇಕು. ಒಬ್ಬರು ಎತ್ತಲ್ಪಟ್ಟು ಒಬ್ಬರು ಬಿಡಲ್ಪಟ್ರೆ ನಮ್ಗೆ ಸಂತೋಷ ಆಗ್ತೈತೆ. ನಾಳೆ ಅಲ್ಲಿ ಪರಲೋಕದಲ್ಲಿ ನಾನು ಒಬ್ಬಳೇ ಇದ್ದರೆ, ನನ್ನ ಜೊತೆಯಲ್ಲಿ ಇದ್ದವರೇ ಬರಲಿಲ್ಲ, ನಮ್ಮ ಜೊತೆಯಲ್ಲಿ ಅವ್ರು ನರಕಕ್ಕೆ ಹೋದರೆ ನಾವು ಖುಷಿ ಪಡೋಕ್ಕಾಗುತ್ತಾ? ಇಲ್ಲ. ಅದಕ್ಕಾಗಿ ನಾವು ಎಲ್ಲರೂ ಒಟ್ಟಿಗೆ ಪರಲೋಕ ಹೋಗ್ಬೇಕಂದ್ರೆ ನನಗೋಸ್ಕರ ನಿಮಗೋಸ್ಕರ ದೇವರು ಒಂದು ದೊಡ್ಡದಾದಂಥ ಮನೆ, ದೊಡ್ಡದಾದಂಥ ಬಿಡಾರವನ್ನು ಸ್ಥಾಪಿಸಿದ್ದಾನೆ. ಆ ಬಿಡಾರ ನಮಗೆ ಬೇಕಂತಂದರೆ ಈ ಲೋಕದಲ್ಲಿ ಇರುವಂಥ ಎಲ್ಲ ಕಷ್ಟ ನಷ್ಟ ಹೋರಾಟಗಳನ್ನು ನಾವು ಜಯಿಸಿ ನಂಬಿಗಸ್ತರಾಗಿ ಕೊನೆಯವರೆಗೂ ನಿಂತುಕೊಂಡಾಗ ಮಾತ್ರ ನಮಗೆ ಅದು ಜೀವವೆಂಬ ಜಯಮಾಲೆಯನ್ನು ದೇವರು ಕೊಡುತ್ತಾನೆ ಅಂತ ಹೇಳಿದ್ದಾನೆ. ಹಾಗಾದರೆ ನಿನ್ನ ಜವಾಬ್ದಾರಿ ಈ ದಿನ ಏನಾಗಿದೆ? ಈ ದೇಶಕ್ಕಾಗಿ ದೇವರು ಕೊಟ್ಟಂಥ ಈ ಸುಂದರವಾದ ಈ ದೇಶಕ್ಕಾಗಿ, ಅದರ ಶಾಂತಿ ಸಮಾಧಾನಕ್ಕಾಗಿ, ಜನರಿಗಾಗಿ, ಎಲ್ಲ ಆಡಳಿತವನ್ನು ನಡೆಸುತ್ತಿರುವ ಎಲ್ಲ ಅಧಿಕಾರದಲ್ಲಿರುವಂಥ ಜನರಿಗೋಸ್ಕರ ಪ್ರಾರ್ಥನೆ ಮಾಡುವುದೇ ನಿಮ್ಮ ಒಂದು ಕೊಡುಗೆಯಾಗಿದೆ. ಹಾಗಾದರೆ ನಾವೆಲ್ಲರೂ ಈಗ ಸ್ವಲ್ಪ ಹೊತ್ತು ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿರಿ. ದೇವರಿಗೆ ಸ್ತೋತ್ರ ಹೇಳೋಣ. ಫಸ್ಟು ಸ್ತೋತ್ರ ಸ್ವಾಮಿ, ಸಮಯಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ ಕರ್ತನೆ. ತಂದೆಯಾದ ದೇವರೇ, ಈ ಲೋಕದ ಎಲ್ಲ ಸೃಷ್ಟಿಯನ್ನು ಸೃಷ್ಟಿಸಿದ ಪರಲೋಕ ದೇವರು ನೀನಾಗಿದ್ದಿ ಸ್ವಾಮಿ.
ಕರ್ತನೆ, ನೀನು ಒಳ್ಳೆಯ ದೇವರು, ನಮ್ಮ ಮಧ್ಯದಲ್ಲಿ ಜೀವಿಸುವ ದೇವರು ನೀನಾಗಿದ್ದಿ ಕರ್ತನೆ. ಅಪ್ಪ, ನಿನ್ನ ಕೈಗಳಿಂದ, ನಿನ್ನ ಜ್ಞಾನದಿಂದ, ವಿವೇಕದಿಂದ ಈ ಲೋಕದ ವಸ್ತುಗಳನ್ನು ಸೃಷ್ಟಿಸಿದ ದೇವರು, ಏಕೈಕ ದೇವರು ನೀನಾಗಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರವನ್ನು ಅರ್ಪಿಸುತ್ತೇನೆ ಕರ್ತನೆ. ಅಪ್ಪ, ನಿನ್ನ ಸಂತೋಷಕ್ಕಾಗಿ ನೀನು ಉಲ್ಲಾಸಿಸು, ಹೆದರಬೇಡ, ಭೂಮಿಯೇ ಹರ್ಷಿಸು ಎಂದು ನಿನ್ನ ವಾಕ್ಯದಲ್ಲಿದೆ ಸ್ವಾಮಿ. ನೀನು ನಮಗೆ ಕೊಟ್ಟಂತ ವಾಗ್ದಾನ ವಚನಕ್ಕಾಗಿ ಅಪ್ಪ, ನಿನ್ನ ಆಶ್ವಾಸನೆಗಾಗಿ ನಿನಗೆ ಸ್ತೋತ್ರ. ಆ ಸಂತೋಷದಲ್ಲಿ ನಾವೆಲ್ಲರೂ ಏಕ ಮನಸ್ಸುಳ್ಳವರಾಗಿ ಪ್ರೀತಿಯಿಂದ ಅನ್ಯೋನ್ಯತೆಯಲ್ಲಿ ಈ ಲೋಕದಲ್ಲಿ ಇರುವವರೆಗೂ ನಾವು ಒಟ್ಟಾಗಿ ಒಬ್ಬರಿಗೊಬ್ಬರು ಪ್ರಾರ್ಥಿಸುತ್ತಾ, ಒಬ್ಬರಿಗೊಬ್ಬರು ಧೈರ್ಯ ಕೊಡುತ್ತಾ, ಒಬ್ಬರಿಗೊಬ್ಬರು ಉತ್ತೇಜನ ಪಡಿಸುತ್ತಾ ಸ್ವಾಮಿ ನಾವು ಬೆಳೆಯಲು ಸಹಾಯ ಮಾಡ್ರಿ. ಈ ದೇಶವನ್ನು ಆಳುವ ಪ್ರತಿ ಒಂದು ರಾಜಕೀಯ ವ್ಯಕ್ತಿಗಳಿಗೋಸ್ಕರ, ದೊಡ್ಡ ದೊಡ್ಡ ಸ್ಥಾನದಲ್ಲಿರುವಂಥ ಎಲ್ಲ ಜನರಿಗೋಸ್ಕರ, ಆಡಳಿತವನ್ನು ನಡೆಸುವ ಎಲ್ಲ ಅಧಿಕಾರಿಗಳಿಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಅವರಿಗೆ ಜ್ಞಾನ ವಿವೇಕವನ್ನು ಕೊಡಿರಿ. ಅವರು ರಾಜ್ಯವನ್ನು ಆಳುವಾಗ, ದೇಶವನ್ನು ಆಳುವಾಗ ಸ್ವಾಮಿ ಕರ್ತನೆ, ಯಾವುದೇ ಒಂದು ಕಲ್ಮಶವಿರದಂತೆ, ಯಾವುದೇ ಆದಂತೆ ಕೆಟ್ಟ ಒಂದು ಯೋಚನೆಯಲ್ಲಿ ಅವರು ನಡೆಸದಂತೆ ಸ್ವಾಮಿ ನೀನು ಅವರಿಗೆ ಜ್ಞಾನದಿಂದ ತುಂಬಿಸಲ್ಪಡು. ಅಪ್ಪ, ಅವರಿಗಿಂತ ಮುಂಚಿತವಾಗಿ ನೀನು ಈ ಲೋಕವನ್ನು ಆಳುತ್ತಿರುವ ದೇವರೇ, ಈ ದೇಶವನ್ನು ನೀನು ಆಳು ಎಂದು ಪ್ರಾರ್ಥಿಸುತ್ತೇನೆ ಸ್ವಾಮಿ. ನಿನ್ನ ಒಂದು ಶಾಂತಿ ಸಮಾಧಾನಕ್ಕೋಸ್ಕರ ಬೇಡುತ್ತೇನೆ ಸ್ವಾಮಿ. ಪ್ರತಿಯೊಬ್ಬರ ಮನುಷ್ಯರಲ್ಲಿ ಸ್ವಾಮಿ ನೀನು ಸಮಾಧಾನ ಶಾಂತಿಯನ್ನು ಉಂಟು ಮಾಡು. ಪ್ರತಿಯೊಬ್ಬರು ಸ್ವಾಮಿ ಅನ್ಯೋನ್ಯತೆಯಲ್ಲಿ ಜೀವಿಸಬೇಕು. ಪ್ರತಿಯೊಬ್ಬರು ಕ್ರೈಸ್ತರು ಸ್ವಾಮಿ ಅನ್ಯೋನ್ಯತೆಯಲ್ಲಿ ಒಂದಾಗಿ ನಡೆಯಬೇಕು ಸ್ವಾಮಿ. ಹೊಟ್ಟೆ ಕಿಚ್ಚಿನಿಂದಾಗಲಿ, ಹಣಕ್ಕಾಗಲಿ ಸ್ವಾಮಿ ಯಾರು ದುಡಿಯದಂತೆ, ಸೇವೆ ಮಾಡದಂತೆ ಕರ್ತನೆ, ಪ್ರತಿಯೊಬ್ಬರು ನಿನ್ನ ರಾಜ್ಯಕ್ಕೋಸ್ಕರ ತವಕ ಪಡಲಿ ಎಂದು ಪ್ರಾರ್ಥಿಸುತ್ತೇನೆ. ಎಲ್ಲ ಯೌವನ ಕಾಲದ ಮಕ್ಕಳು ಸ್ವಾಮಿ, ಯೌವನಸ್ಥರಿಗೆ ಸ್ವಾಮಿ ನೀನು ಕೊಟ್ಟಂತ ವಾಗ್ದಾನವನ್ನು ಅವರ ಹೃದಯದಲ್ಲಿ ಇಟ್ಟುಕೊಂಡು ಅವರ ಕಣ್ಣುಗಳನ್ನು ತೆರೆಯಲ್ಪಡು. ಯೌವನಸ್ಥರೇ, ನಿನ್ನ ಯೌವನ ಕಾಲದಲ್ಲಿಯೇ ಸೃಷ್ಟಿಕರ್ತನನ್ನು ಸ್ಮರಿಸಿ ಎಂದು ನೀನು ಹೇಳಿದಂತೆ ಈ ಯೌವನ ಕಾಲದಲ್ಲಿ ಇರುವಂತ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಅವರ ಕಣ್ಣುಗಳನ್ನು ತೆರೆಯ ಸ್ವಾಮಿ. ಎಲ್ಲ ಕೆಟ್ಟತನದ ದುರಾತ್ಮನ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ತೆಗೆದು ಹಾಕು ಸ್ವಾಮಿ. ಅಪ್ಪ, ಸಿಂಹದ ರೀತಿಯಲ್ಲಿ ಸೈತಾನನು ಯಾರನ್ನು ನುಂಗಲಿ, ಯಾರನ್ನು ಹಾಳು ಮಾಡಲಿ ಎಂದು ಹುಡುಕುತ್ತಿರುವಾಗ ಆ ಸೈತಾನನ ಬಲೆಗೆ ಬಿದ್ದು ಹೋಗದಂತೆ ಕರ್ತನೆ, ಅವರು ಸ್ವಾಮಿ ಒಳ್ಳೆಯದನ್ನು ನೋಡಲಿ, ಒಳ್ಳೆಯದನ್ನು ಕಲಿಯಲಿ ಎಂದು ಬೇಡುತ್ತೇವೆ ಸ್ವಾಮಿ. ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವರಿಗೆ ಅಡ್ಡಿ ಮಾಡಬೇಡಿರಿ ಎಂದು ನಿನ್ನ ವಾಕ್ಯದಲ್ಲಿ ಹೇಳಿರುವ ಹಾಗೆ ನೀನು ಮಕ್ಕಳನ್ನು ಪ್ರೀತಿಸಿದೆ ಸ್ವಾಮಿ. ಹಾಗೆ ಕರ್ತನೆ, ಅನೇಕರು ತಂದೆ ತಾಯಿ ಇಲ್ಲದೆ, ತಂದೆ ತಾಯಿ ಇದ್ದರೂ ಅವರ ಪ್ರೀತಿಯನ್ನು ಕಾಣದೆ ಮಕ್ಕಳನ್ನು ಸ್ವಾಮಿ ನಿನ್ನ ಚಿತ್ತಕ್ಕೊಪ್ಪಿಸ್ತೇವೆ. ಆಹಾರ, ಬಟ್ಟೆ, ಮನೆ ಇಲ್ಲದಂತೆ ಇರುವಂತ ಮಕ್ಕಳನ್ನು ಜ್ಞಾಪಿಸಿ ಮಾಡಿಕೊಳ್ಳುತ್ತೇವೆ ಸ್ವಾಮಿ. ನಮಗೆ ಆದರೂ ನೀನು ಎಲ್ಲವನ್ನೂ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಅಪ್ಪ, ಆ ಮಕ್ಕಳಿಗೂ ನೀನು ಕೊಟ್ಟು ಆಶೀರ್ವಾದ ಮಾಡು. ನೀನು ಎಲ್ಲ ಬಂಧನಗಳಿಂದ ಬಿಡುಗಡೆ ನೀಡಿರಿ ಸ್ವಾಮಿ. ಎಲ್ಲ ಕಟ್ಟಳೆಗಳು ಯೇಸುವಿನ ನಾಮದಲ್ಲಿ ಒಡೆಯಲ್ಪಡಲಿ ಎಂದು ಪ್ರಾರ್ಥಿಸುತ್ತೇನೆ ರಾಜ. ಅಪ್ಪ, ಈ ಒಂದು ದಿನಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಅಪ್ಪ, ಈ ದಿನದಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸಿ ಸಂತೋಷದಲ್ಲಿ ಲೋಕವು ಅಪ್ಪ ಪ್ರತಿಯೊಂದು ದೇಶದ ಭಕ್ತಿಯಿಂದ, ದೇಶದ ಒಂದು ಪ್ರಾಧಾನ್ಯತೆಯಿಂದ ಮಾಡಿರುವ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡು ಕರ್ತನೆ. ನಮ್ಮನ್ನು ನಿನ್ನ ಚಿತ್ತಕ್ಕೊಪ್ಪಿಸ್ತೇವೆ. ಈ ಸೇವೆಯು ಇನ್ನೂ ಹೆಚ್ಚಾಗಿ ಬೆಳೆಯಲಿ. ಎಲ್ಲೆಲ್ಲಿ ಕ್ರೈಸ್ತರು ಕರ್ತನೆ ಸೇವೆಯ ಮುಖಾಂತರ, ಸೇವೆಯಿಂದ ಸ್ವಾಮಿ ಕರ್ತನೆ ಹಿಂಸೆಯನ್ನು ಅನುಭವಿಸಿದ್ದಾರೋ ಕರ್ತನೆ, ಅವರನ್ನು ಸ್ವಾಮಿ ನೀನು ಮುಟ್ಟು ಜ್ಞಾಪಿಸಿಕೊಳ್ಳುತ್ತೇವೆ. ಅವರನ್ನು ಕರ್ತನೆ, ಅವರಿಗೆ ನೀನು ದಯೆ ತೋರಿಸು. ನಿನ್ನ ಒಂದು ಅಪ್ಪ ಕರ್ತನೆ ಒಂದು ಪ್ರೊಟೆಕ್ಷನ್ ಅವರಿಗೆ ಕೊಡು ಎಂದು ಬೇಡುತ್ತೇನೆ ಸ್ವಾಮಿ. ಎಲ್ಲ ಸೈತಾನನ ಕಾರ್ಯಗಳು ಅಂತ್ಯ ದಿನಗಳಲ್ಲಿ ನಡೆಯುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ನೀನು ಯಾವ ಗಳಿಗೆಯಲ್ಲಿ ಬರುತ್ತೀಯ ನಮಗೆ ಗೊತ್ತಿಲ್ಲ. ಆದುದರಿಂದ ನಮ್ಮ ದೇಹ ಆತ್ಮ ಪ್ರಾಣವನ್ನು ನಿನ್ನ ಚಿತ್ತಕ್ಕೊಪ್ಪಿಸ್ತೇವೆ. ನಾವು ಬಿಡಲ್ಪಡಬಾರದು. ನಮ್ಮ ಮುಖಾಂತರವಾಗಿ ಅಕ್ಕಪಕ್ಕದ ಜನರು ಕರ್ತನೆ, ನಮ್ಮ ಮಧ್ಯದಲ್ಲಿರುವಂಥ ಮಕ್ಕಳು, ಸದಸ್ಯರು ಪ್ರತಿಯೊಬ್ಬರು ನಿನ್ನನ್ನು ಕಂಡುಕೊಳ್ಳಲಿ ಎಂದು ಪ್ರಾರ್ಥಿಸುತ್ತೇನೆ ಕರ್ತ. ಅಪ್ಪ, ಈ ಸೇವೆ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಬೆಳೆಯುವ ಹಾಗೆ ನೀನು ಮಾಡಿರಿ. ನಮ್ಮನ್ನು ನೋಡುವ ಕರ್ತನೆ ಪ್ರತಿಯೊಬ್ಬರು ಸಾಕ್ಷಿಯಾಗಿ ನಮ್ಮ ಒಂದು ಸೇವೆಯನ್ನು ನೀನು ಆಶೀರ್ವದಿಸಿ ಎಂದು ಪ್ರಾರ್ಥಿಸುತ್ತೇನೆ. ನಮ್ಮನ್ನು ಆರಿಸಿಕೊಂಡಾತನು ನೀನಪ್ಪ. ನೀನು ಆರಿಸಿಕೊಂಡವರನ್ನು ಪ್ರತ್ಯೇಕಿಸಲ್ಪಟ್ಟಿರುವಾಗ ರಕ್ಷಕನೇ, ನಿನಗೋಸ್ಕರ, ನಿನ್ನ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ, ನಿನ್ನನ್ನು ಮಹಿಮೆ ತರುವುದಕ್ಕೋಸ್ಕರ ನಮ್ಮನ್ನು ಉಪಯೋಗಿಸು ಕರ್ತನೆ. ದಿನಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಹೇಳುತ್ತೇನೆ ಸ್ವಾಮಿ. ನೀನೇ ಶಾಂತತೆಯನ್ನು ಕೊಡ್ರಿ ಅಪ್ಪ. ಜನರಿಗೆ
ಬಂಧನಗಳಿಂದ ಬಿಡುಗಡೆ ನೀಡಿರಿ ಸ್ವಾಮಿ. ಪ್ರತಿಯೊಬ್ಬರು ನಿನ್ನನ್ನು ಕಂಡುಕೊಳ್ಳಲಿ, ನಿನ್ನ ರಾಜ್ಯವು ಬರಲಿ ಸ್ವಾಮಿ. ನಿನ್ನ ರಾಜ್ಯವು ಬಂದು ಈ ಲೋಕವನ್ನು ಆಳಲಿ ಎಂದು ಪ್ರಾರ್ಥಿಸುತ್ತೇವೆ ಕರ್ತನೆ. ಎಲ್ಲವನ್ನು ನೀನು ಚಿತ್ತಕೊಪ್ಪಿಸ್ತೇವೆ. ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ಇಲ್ಲಿ ಬಂದಿರುವಂಥ ಈ ಮಕ್ಕಳನ್ನು ಆಶೀರ್ವಾದ ಮಾಡಿರಿ. ಇವರೆಲ್ಲರ ಜ್ಞಾನ ವಿವೇಕದಿಂದ ನೀನು ತುಂಬಿಸಿರಿ ಸ್ವಾಮಿ. ನಿನ್ನ ಪ್ರಸನ್ನತೆಯೊಂದಿಗೆ ನಮ್ಮನ್ನು ನಡೆಸು ಎಂದು ಬೇಡುತ್ತಾ ಚಿಕ್ಕ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್.